ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಡಿ ವಿ ಜಿ ಅವರು ಅಂತೇಳಿ. ಕನ್ನಡದ ಕಗ್ಗಗಳು ಅಂತಂದ್ರೆ ಭಗವದ್ಗೀತೆ ಶ್ಲೋಕಗಳಿದ್ದಂಗೆ ಅವು, ಅಷ್ಟು ಚಲೋ ಕಗ್ಗಗಳನ್ನು ಅವ್ರು ಬರೆದಾರ ಡಿ ವಿ ಗುಂಡಪ್ಪನವ್ರು ಅಂತೇಳಿ. ಡಿ ವಿ ಗುಂಡಪ್ಪನವ್ರ ಹೆಂಡತಿ ಭಗೀರಥಮ್ಮ, ಅವರಿಬ್ಬರು ಹೆಂಗಿದ್ರು ಗೊತ್ತನಮ್ಮ? ಡಿ ವಿ ಗುಂಡಪ್ಪನವ್ರ ಹೆಂಡತಿ ಭಗೀರಥಮ್ಮ ದೊಡ್ಡ ಸಾಹಿತಿಗಳು, ಹೆಸರು ಭಾಳ ದೊಡ್ಡದಿತ್ತು. ಆದ್ರೆ ಮನ್ಯಾಗ ಯಾರು ಪಟ್ಟಣ ಬಂದ್ರೆ ಒಂದು ಕಪ್ ಚಹಾ ಕುಡಿಸ್ಬೇಕಂದ್ರೂ ಅವ್ರ ಮನೆ ಸಕ್ಕರೆ ಇರ್ತಿದ್ದಿಲ್ಲ, ಅಷ್ಟು ಬಡತನ ಇರ್ತಿತ್ತು. ಕೆಲವು ಮಂದಿಗೆ ಬಡತನ ಹಂಗೆ ಇರ್ತದೆ, ಕೆಲವು ಮಂದಿ ಶ್ರೀಮಂತಿಕೆ ಇರ್ತದೆ, ಕೊಡು ಮನಸ್ಸು ಇರೋದಿಲ್ಲ. ಬಡವ್ರು ಭಾಳ ಇರ್ತಾರೆ, ಕೊಡ್ಬೇಕಂತಾರೆ ಆದ್ರೆ ಕೊಡುವಂಥ ಶಕ್ತಿ ಇರೋದಿಲ್ಲ. ಇದು ಭಾಳ ನಮ್ಮ ನಾಡಿನೊಳಗೆ ಆಗುವಂಥ ಅನೇಕ ಉದಾಹರಣೆಗಳು. ಕೆಲವು ಮಂದಿ ಹತ್ರ ಸಿಕ್ಕಾಪಟ್ಟಿ ಇರ್ತದೆ, ಕೊಡ್ಬೇಕನ್ನುವಂಥ ಮನಸ್ಸ ಬರಂಗಿಲ್ಲ ಅವ್ರಿಗೆ. ನಿಮಗೆ ತಲೆಯಾಗ ಗೊತ್ತಿರಲಿ, ದೇಹದಾಗ ಬ್ಲಡ್, ಮನೆಯೊಳಗೆ ದುಡ್ಡು ಎರಡು ಅಷ್ಟೇ ಇರ್ಬೇಕು. ಅವು ಬ್ಲಡ್ ಹೆಚ್ಚಿಗೆ ಆದ್ರೂ ದೇಹ ಭಾಳ ದಿವಸ ಬದುಕಂಗಿಲ್ಲ. ದುಡ್ಡು ಹೆಚ್ಚಿಗೆ ಆದ್ರೂ ನಿಮಗೆ ಬೇಕಾಗಿದ್ದಷ್ಟು ಬಿಟ್ಟು ಹೆಚ್ಚು ದುಡ್ಡು ಬಂದೈತಂದ್ರೆ ಬಿಡ್ತಾರೆ. ಯಾರೋ ಒಬ್ಬ ಇನ್ಫಾರ್ಮೇಷನ್ ಕೊಟ್ಟನಂದ್ರೆ 4 ಮಂದಿ ಬಿಡ್ತಾರೆ. ಆಮೇಲೆ ಟಾಯ್ಲೆಟ್ನಾಗ ಇಟ್ನೆ, ಪೈಪ್ನಾಗ ಇಟ್ನೆ, ಇಲ್ಲ ತಂದು ತೊಗೊಂಡು ಸುಟ್ನೆ, ಇದು ಚಲೋ ಆಕೈತೆ ನೋಡ್ರಿ. ಹಾಗಾದರೆ ಮನೆಯೊಳಗಿರುವಂಥ ದುಡ್ಡು ಚಲೋ ಉಳಿಬೇಕಾದ್ರೆ, ದೇಹದಾಗ ಬ್ಲಡ್ಡು ಚಲೋ ಉಳಿಬೇಕಾದ್ರೆ ಬ್ಲಡ್ಡನ್ನು ಸಹಿತ ಯಾವಾಗಾರ ಒಮ್ಮೆ ದಾನ ಮಾಡ್ತಿರ್ಬೇಕು, ದುಡ್ಡನ್ನು ಸಹಿತ ಒಂದಿಷ್ಟು ದಾನ ಮಾಡ್ತಿರ್ಬೇಕು. ಅಂದ್ರೆ ಬ್ಲಡ್ಡಿಗೂ ಕಿಮ್ಮತ್ತು ಬರ್ತದ, ದುಡ್ಡಿಗೂ ಕಿಮ್ಮತ್ತು ಬರ್ತದ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ಬೇಕು. ಅವಾಗ ಮೈಯಾಗಿರುವಂಥ ಬ್ಲಡ್ಡನ್ನು ಹೊರಗೆ ಒಂದಿಷ್ಟು ಕೊಡಬೇಕು. ಈ ರಕ್ತ ಏನು ಭಗವಂತ ಎಲ್ಲ ಕೊಟ್ಟಾನಲ್ಲ, ಇಷ್ಟಾಕೊಂಡ ಇವತ್ತಿನ ವಿಜ್ಞಾನ ಮುಂದುವರೆದೈತೆ ಅಂದ್ರೂ ಸಹಿತ ಮತ್ತು ಬೇರೆ ಯಾವ್ದಾರು ರಕ್ತ ಮಾಡೋಕ್ಕೆ ಆಗೈತೇನ್ರಿ? ಅವರು ರಕ್ತ ಮಾಡೋಕ್ಕಾಗೈತಿ? ರಕ್ತ ಮಾಡ್ತಾರೆ ಯಾವ್ದಾರು ಜೆರಾಕ್ಸ್ ಸೆಂಟರ್ನ್ಯಾಗ 300 ml ರಕ್ತ ತೊಗೊಂಡು ಹೋಗಿ ಅದನ್ನು ಅದ್ರ ಮೇಲೆ ಇಟ್ಟು ರಕ್ತ ಮಾಡೋಕ್ಕೂ ಆಗಂಗಿಲ್ಲ, ಮತ್ತೊಂದು ಕಾಳನ್ನು ಸಹಿತ ತಯಾರು ಮಾಡೋಕ್ಕೆ ಆಗಂಗಿಲ್ಲ. ಅವನು ಹುತ್ತೆ ಬೆಳಿಬೇಕು, ಇದನ್ನು ದೇಹದಿಂದನೂ ತೆಗಿಬೇಕು. ಹಾಗಾಗಿ ರಕ್ತದಾನ ಭಾಳ ಶ್ರೇಷ್ಠವಾಗಿರುವಂಥ ದಾನ. ಯಾವಾಗ ಗೊತ್ತಾಕತ್ತಿದ್ರ ಮಹತ್ವ? ನಿನಗೇನಾದ್ರು ಆಕ್ಸಿಡೆಂಟ್ ಆಗಿರ್ಬೇಕು, ನಿನಗೇನಾದ್ರು ಸಮಸ್ಯೆ ಆಗಿರ್ಬೇಕು, ಹೆರಿಗೆ ಆಗುವಂಥ ಟೈಮ್ದೊಳಗೆ ರಕ್ತಸ್ರಾವ ಭಾಳ ಆಗಿತ್ತಂದ್ರೆ ಒಂದೊಂದು ಬಾಟಲ್ ರಕ್ತ ಸಿಗ್ಲಾರ್ದಕ್ಕೆ ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡಾರ ಜಗತ್ನ್ಯಾಗ. ಅಂಥ ಹೊತ್ತಿನಾಗ ರಕ್ತದ ಮಹತ್ವ ಗೊತ್ತಾಗ್ತದೆ. ನಿನ್ನ ಹತ್ರ ಎಷ್ಟು ಕೋಟಿದ್ರೆ ಏನು ಮಾಡೋದು? ಸಮಯಕ್ಕೆ ಸರಿಯಾಗಿ ಒಂದು ಬಾಟಲ್ ರಕ್ತ ಸಿಗಲಿಲ್ಲ ಅಂದ್ರೆ, ಮತ್ತೊಂದು ಕಡೆ ಒಂದು ಬಾಟಲ್ ರಕ್ತ ಸಿಗಬೇಕಂತಂದ್ರೆ ಯಾವಾಗಾರ ನಾವು ಒಂದು ದಾನ ಮಾಡಿರ್ಬೇಕಲ್ಲ. ಯಾವಾಗಾರ ದಾನ ಶಿಬಿರ ಇಟ್ಟಾಗ ಒಂದಿಷ್ಟು ರಕ್ತ ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಲ್ಲ. ಏನದನ್ನು ಹೊಸ ರಕ್ತ ಬರಬೇಕಂದ್ರೆ ಹಳೆ ರಕ್ತ ಅವಾಗ ಹೊರಗೆ ಹೋಗ್ತಿರ್ಬೇಕದು. ಅವ್ರೇನು ಡ್ರಮ್ ಗಟ್ಲೆ, ಟ್ಯಾಂಕ್ ಗಟ್ಲೆ, ಬಕೆಟ್ ಗಟ್ಲೆ ತಗೋತಾರನ್ ರಕ್ತನ? 300 ml ತಗೋತಾರೆ ಅಷ್ಟೇ. 300 ml ಕೊಟ್ಟು 400 ml ಜ್ಯೂಸ್ ಕುಡಿಸಿ ಕಳಿಸ್ತಾರೆ. ಮತ್ತು ನಿಮಗೆ ಯಾವಾಗಾರ ಒಮ್ಮೆ ರಕ್ತದಾನ ಮಾಡುವಂಥ ಪ್ರಯತ್ನ ಮಾಡಬೇಕು. ರಕ್ತ ಕೊಡಲಿಲ್ಲ ಅಂದ್ರೂ ಸಹಿತ ದೇಹದೊಳಗೆ ಕೊಲೆಸ್ಟ್ರಾಲ್ ಬೆಳೀತದ, ಕೆಟ್ಟ ರಕ್ತ ಶೇಖರಣೆ ಹಾಕ್ಕೊಂತ ಹೋಗ್ತದ, ದೇಹ ಬಿಗಡಾಯಿಸ್ಕೊಂತ ಹೋಗ್ತದ. ಮನೆಯೊಳಗಿರ್ತಕ್ಕಂಥ ದುಡ್ಡು ಸಹಿತ ಅದನ್ನು ಸಂಪತ್ತು ಗಳಿಸಿಡ್ಬೇಕು. ಗಳಿಸಿಡ್ಬಾರ್ದಂತ ಯಾರು ಹೇಳ್ಯಾರ? ಎಷ್ಟರ ಗಳಿಸ್ರಿ ನೀವು, ಆದ್ರೆ ಅದನ್ನು ತಲೆಯಾಗ ಒಟ್ಟ ತೊಳೋಂಗಿಲ್ಲ. ತಲೆಯಾಗ ತೊಗೋಬಾರ್ದು, ಅದನ್ನು ತಿಜೋರಿಗಾರ ಇಡಬೇಕು, ಬ್ಯಾಂಕ್ನಾಗಾರ ಇಡಬೇಕು, ಇಲ್ಲ ತಂದ್ರೆ ಯಾರಿಗೆ ಕೊಡಬೇಕು. ಅದನ್ನು ತಲೆಯಾಗ ತೊಗೊಂಡ್ರೆ ಅಂದ್ರೆ BP ಶುಗರ್ 100% ಸ್ಟಾರ್ಟ. ತಲೆಯಾಗ ತೊಗೋಬಾರ್ದು ನೋಡ್ರಿ. ರೊಕ್ಕ ಬೇಕಾದಷ್ಟು ಗಳಿಸಿದ್ರು ಸಹಿತ ಅದನ್ನು ಒಂದಿಷ್ಟು ದಾನ ಅನ್ನುವಂಥ ರೂಪದೊಳಗೆ ನಾವು ಮಾಡಬೇಕಾಗ್ತದೆ. ಅದನ್ನೆಲ್ಲ ನೋಡಿದ್ರೆ ಸಂಕದಾಗ ಭಾಳ ಖುಷಿ ಏನು ಅಂತಂದರೆ, ಪೂಜ್ಯರ ಮನೆಗೆ ಬಂದಾಗ ಎಷ್ಟೋ ಮಂದಿ ಸಾವಿರಾರು ಗಟ್ಟಲೆ ರೊಕ್ಕ ಕೊಟ್ಟಿರಿ, ಅವ್ರಿಗೆ ಏನಾದರೂ ಸಾಮಾನು ಬೇಕಂದ್ರೆ ಅದನ್ನು ಪ್ರೀತಿಯಿಂದ ಕೊಟ್ಟಿರಿ. ಇಲ್ಲಿ ಪೂಜ್ಯ ಗುರುಗಳದು ಇಲ್ಲಿ ತುಲಾಭರಣ ನಡೀತೈತೆ, ಆ ತುಲಾಭರಣ ಮಾಡಾಕತ್ತೀರಿ. ಹಾಗಾಗಿ ನಿಮ್ಮ ಸಂಪತ್ತಿನೊಳಗಿರ್ತಕ್ಕಂಥ ಶ್ರಮದಿಂದ ಬಂದಿರುವಂಥ ದುಡ್ಡನ್ನು ಈ ಪರಮ ಪೂಜ್ಯರ ಪಾದಕ್ಕೆ ಈ ಕಾರ್ಯಕ್ರಮಕ್ಕೆ ಅರ್ಪಣೆ ಮಾಡಿರಿ ಅಂತಂದ್ರೆ ನಿಮ್ಮ ದುಡ್ಡನ್ನು ಸಹಿತ ಭಾಳ ಶ್ರೇಷ್ಠವಾಗಿರುವಂಥದ್ದೇ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗಿಟ್ಕೊಳ್ಬೇಕಾಗ್ತದೆ. ಇಲ್ಲಿ ಹೇಳಬೇಕಾಗಿರುವಂಥದ್ದು ಮೂಲ ಉದ್ದೇಶ ಏನು? ನಮ್ಮ ಮನೆಯಾಗಿರ್ತಕ್ಕಂಥ ದುಡ್ಡು ಅನ್ನುವಂಥದ್ದು ಏನೈತಲ್ಲ, ಅದನ್ನು ಸಹಿತ ನಾವೆಲ್ಲ ದಾನ ಮಾಡಬೇಕಾಗ್ತದೆ. ಆದರೆ ಡಿ ವಿ ಗುಂಡಪ್ಪನವ್ರ ಹತ್ರ ದುಡ್ಡು ಇರಲಿಲ್ಲ. ಯಾರಾದರೂ ಚಹಾ ಕುಡಿಯಾಕಂತ ಮನೆಗೆ ಬಂದ್ರೆ, ಯಾರು ಬಂದ್ರೆ ಹೆಂಗೆ ಕಳ್ಸೋಕಾಕತ್ತೆ? ಚಹಾ ಕುಡಿಸ್ಬೇಕಲ್ಲ ಅವ್ರಿಗೆ. ಪ್ರತಿ ದಿವಸ ಹೋಗೋಗಿ ಅಲ್ಲೇ ಅವ್ರ ಮನೆ ಮುಂದೆ ಒಂದು ಸಣ್ಣ ಅಂಗಡಿ ಇರ್ತಿತ್ತು. ಉದ್ರಿ ತೊಂಬರಕ್ಕೆ ಹೋದ್ರೆ ಬಗೀರ ತಮಗೆ ಬೈತಿದ್ರು ಅಂತವ್ರು. 2 ಸಲ ಉದ್ರಿ ಕೊಡ್ಬೇಕು ನಿಮಗೆ. ದೊಡ್ಡ ಸಾಹಿತಿ ನೋಡಿದ್ರೆ ಜಗ್ ಪ್ರಶಸ್ತಿ ಬಂದಾವ, ಸಿಕ್ಕಾಪಟ್ಟಿ ಹಾರ ಹಾಕ್ಯಾರ, ಎಲ್ಲಿ ಬೇಕಾದಲ್ಲಿ ಹೆಸರ. ಆದ್ರೆ ಮನ್ಯಾಗ ಚಹಾ ಮಾಡೋಕೆ ಸಕ್ಕರೆ ಇಲ್ಲಾರ್ದಕ್ಕೆ ಅಂಗಡಿ ಅವನ ಕಡೆ ಬೇಯಿಸ್ಕೊಂಡು ಬಂದು ನಾಳೆ ಕೊಡ್ತೀನಿ ಅಂತ ಸಕ್ಕರೆ ತೊಗೊಂಬಂದು ಚಹಾ ಮಾಡಿ ಕೊಡ್ತಿದ್ಲಕ್ಕೆ ಬಗೀರತ್ತಮ್ಮ. ನೋಡ್ರಿ, ಒಂದು ದಿವಸ ಯಾರೋ ಲಗ್ನಕ್ಕೆ ಕರೆಯಕ್ಕೆ ಬಂದಾರ. ಅವ್ರು ಏನೋ ಒಂದು ಬರೆಯಾಕತ್ತಿದ್ರು, ಭಾಗ್ಯ ನನಗೆ ಹೋಗಕ್ಕೆ ಆಗೋದಿಲ್ಲ ಇವತ್ತೊಂದು ದಿವಸ ಲಗ್ನಕ್ಕೆ ನೀ ಹೋಗಿ ಬಾ ಅಂದ್ರೆ ಅವ್ರು ಹೆಂಡತಿಗೆ. ಅವ್ರನ್ನ ಕರೆಯಕ್ಕೆ ಬಂದಾಗ ನನಗೆ ಲಗ್ನಕ್ಕೆ ಹೋಗಕ್ಕೆ ಆಗೋದಿಲ್ಲ, ನೀ ಲಗ್ನಕ್ಕೆ ಹೋಗಿ ಬಾ ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರಲ್ಲ, ಹಿಂಗೆ ಹೇಳಿದ ಕೂಡಲೇ ಒಂದು ವಿಚಿತ್ರ ಏನಂತಂದ್ರೆ, ಬರ್ಕೊಂತ ಅವ್ರು ಹೇಳಿ ಸುಮ್ಮನೆ ಬರೆಯಾಕತ್ತಿದ್ರು. ಬರೋದು 3 ತಾಸು ಆದಮೇಲೆ ಹೊರಗೆ ಎದ್ದು ಒಳಗೆ ಬಂದು ನೋಡ್ತಾರೆ, ಭಾಗ್ಯಮ್ಮ ಸುಮ್ಮನೆ ನೆಲದ ಮೇಲೆ ಹಂಗೆ ಕುಂತಿದ್ಲಕ್ಕೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಓದ್ಕೊಂತ ಭಾಗ್ಯಮ್ಮ ಕುಂತಿದ್ಲಲ್ಲ ಭಾಗ್ಯರಥಮ್ಮ. ಅಲ್ಲ, ಲಗ್ನಕ್ಕೆ ಹೋಗಿ ಬಾ ಅಂತ ಹೇಳಿ ನಿನಗೆ ಕರೆಯಕ್ಕೆ ಬಂದವ್ರು ಏನು ತಿಳ್ಕೊತಾರ? ಕರೆಯಕ್ಕೆ ಬಂದವ್ರು ಲಗ್ನಕ್ಕೆ ಬರ್ತಾರಂತ ತಿಳ್ಕೊಂಡು ಮನೆ ಮಠ ಬಂದು ಹೇಳಿದರು,
ನನಗೆ ಹೋಗೋಕ್ಕಾಗೋದಿಲ್ಲ ಅಂತ ನಿನಗೆ ನಾ ಬಾಯಿ ಬಿಟ್ಟು ಹೇಳೀನಿ, ಹೋಗೋದು ಬಿಟ್ಟು ಇಲ್ಲೇನು ಮಾಡಕತ್ತೀನಿ ನೀನು ಅಂತ ಕೇಳಿದ್ರೆ ಅವಾಗ ಭಾಗ್ಯಮ್ಮ ಒಂದು ಮಾತನ್ನು ಹೇಳಿದ್ಲು, ನಾನು ಲಗ್ನಕ್ಕೆ ಹೋಗಬಾರ್ದಂತ ಬಿಟ್ಟಿಲ್ರಿ, ಹೋಗಬೇಕು ಅಂತಂದ್ರೆ ಅಲ್ಲೆಲ್ಲ ಬಂದವರು ಇವರು ಡಿ ವಿ ಗುಂಡಪ್ಪನವ್ರು ಹೆಂಡತಿ ಅಂತ ತಿಳ್ಕೊಂಡು ನಿಮ್ಮ ಹೆಸರು ಹೊರದ್ವಾಡ್ದೈತಿ. ಆದರೆ ಇವರೆಲ್ಲರೂ ಡಿ ವಿ ಗುಂಡಪ್ಪನ ಹೆಂಡತಿ ಅಂತ ತಿಳ್ಕೊಂಡು ನಾನು ಪರಿಚಯ ಮಾಡಿಸ್ತಾರ. ನಾನು ಪರಿಚಯ ಮಾಡಿಸೋ ಟೈಮ್ದೊಳಗೆ ಎಂಥಾದರೂ ಸೀರೆ ಉಟ್ಕೊಂಡು ಹೋದೆ ಅಂದರೆ ನಿಮ್ಮ ಮರ್ಯಾದೆ ಹೊಕ್ಕೈತ್ರಿ. ನೋಡ್ರಿ, ಇದ್ದ ಸೀರೆಗೆ 9 ತೂತಲ್ಲ 10 ಹೊಲಿಗೆ ಹಾಕ್ಕೊಂಡು ಎಲ್ಲಿ ನೋಡಿದ್ರೆ ಹರಿದಾವ, ಅವಕ್ಕ ಹೊಲಿಗೆ ಹಾಕಿ ಗಟ್ಟಿ ಮಾಡಿ ಇಟ್ಕೊಂಡಿನಿ. ಇಂಥ ಹೊಲಿಗೆ ಹಾಕಿದ ಗಂಟು ಹಾಕಿದ ಸೀರೆ ಉಟ್ಕೊಂಡು ಹೋದ್ರೆ ಒಂದು ಸೀರೆ ಸಹಿತ ಕೊಡಿಸಿಲ್ಲಲ್ರಿ ಗುಂಡಪ್ಪ ಅಂದ್ಗಿಂದಾರಲ್ಲ ಅವರು. ಅಂದ್ರೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾ ಲಗ್ನಕ್ಕೆ ಹೋಗಿಲ್ರಿ, ಮತ್ತು ಯಾವ ಕಾರಣಕ್ಕಲ್ಲ ಅನ್ನುವಂಥ ಮಾತನ್ನು ಭಗೀರಥಮ್ಮ ಹೇಳ್ತಾಳೆ. ವಿಚಾರ ಮಾಡ್ಕೊಳ್ರಿ, ಇಡೀ ತಮ್ಮ ಜೀವನದೊಳಗೆ 10-12 ಸೀರೆ ಅಟ್ಟ ತೊಗೊಂಡಿದ್ಲಂತಕ್ಕೆ. ಇಟ್ಟಾಕೊಂಡೆ ಮನೆ ತಾಯಂದ್ರೆ ಇಲ್ಲಿ ಕುಂತೀರಿ, ನಿಮ್ಗೆ ಕೇಳ್ತೀನಿ ನಾನು, ಎಷ್ಟು ಸೀರೆ ಇಲ್ಲಿ ಮಾತ್ರ. ಆದ್ರೆ ಮತ್ತೆ ಹೊಸ ಹಬ್ಬ ಬಂತ, ಹೊಸ ಸೀರೆ ಬೇಕಾ? ಸೀರೆ ಕೊಟ್ಟಿಲ್ಲ, ಸೀರೆ ತಂದಿಲ್ಲ ಅಂತ ತಿಳ್ಕೊಂಡು ಜಗಳ ಮಾಡಿ ತವ್ರ ಮನೆಗೆ ಹೋದವರು ಎಷ್ಟೋ ಮಂದಿ ಅದಾರ. ಅಂಥವ್ರು ತಿಳ್ಕೊಳ್ಬೇಕು, ಇದ್ದು ಒಂದು ಸೀರೆ ಒಳಗೆ ಜೀವನ ಮಾಡುವಂಥ ಭಗೀರಥ ಮೇಲೆ ನಮ್ಮ ಹತ್ರ ಸಿಕ್ಕಾಪಟ್ಟಿ ಸೀರೆ ಅದಾವ, ಇನ್ನೂ ನನಗ ಬೇಕಂತೀವಿ ಹೊರತಾಗಿ ಯಾರಿಗೆ ಸೀರೆ ಇಲ್ಲ. ಯಾವಾಗಾರ ಒಮ್ಮೆ ತಂದು ಕೊಡ್ಬೇಕನ್ನುವಂಥ ಭಾವನೆ ಬಂದಿರಬೇಕಲ್ಲ. ಯಾವಾಗಾರ ಹೋಗಿ ಬರ್ರಿ ಒಮ್ಮೆ ಅನಾಥಾಶ್ರಮಕ್ಕೆ, ನಿಮ್ಮ ಮನೆಯಾಗಿರ್ತಕ್ಕಂಥ ಮಕ್ಕಳಿಗೆ ಅವ್ರ ಜೀವನ ಏನನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಒಮ್ಮೆ ಅವಾಗಾರ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬರ್ರಿ. ಅಲ್ಲಿ ಯಾರೋ ಒಬ್ಬರು ಹೆತ್ತು ಎಲ್ಲೇ ಬಿಟ್ಟು ಹೋಗಿಬಿಟ್ಟಾರ, ಯಾವ ಕಾರಣಕ್ಕಾಗಿ ಹುಟ್ಟಾವ ಅವಕ್ಕ ಗೊತ್ತಿಲ್ಲ. ಪಾಪ ಯಾವುದೋ ಒಂದು ನಿಷ್ಠುಗುಣ ಆಗಿರ್ತಕ್ಕಂಥ ಯಾವುದೋ ತಾಯಿ ತನ್ನ ಮೇಲೆ ಅಪಾದ ಬರಬಾರ್ದು ಅಂತ ತಿಳ್ಕೊಂಡು ತಾನು ಹೆತ್ತಿರುವಂಥ ಮಗುವನ್ನು ಬಸ್ ಸ್ಟ್ಯಾಂಡ್ನಾಗ ಬಿಟ್ಟು ಹೋಗ್ಯಾರ, ಅಡವಿಯಾಗಿ ಬಿಟ್ಟು ಹೋಗ್ಯಾರ, ಮತ್ತು ಯಾವುದೋ ಸ್ಥಳದಾಗ ಒಬ್ಬಂಟಿಯಾಗಿ ಹುಡುಗನನ್ನು ಬಿಟ್ಟು ಹೋಗ್ಯಾರ. ಅದನ್ನು ಎತ್ಕೊಂಡು ಬಂದು ಯಾರೋ ಇನ್ನೊಬ್ಬರು ತಂದು ಅನಾಥಾಶ್ರಮ ಕೊಟ್ಟಾರ. ಅವಕ್ಕೆ ತಂದೆ ಅಂದ್ರೆ ಗೊತ್ತಿಲ್ಲ, ತಾಯಿ ಅಂದ್ರೆ ಗೊತ್ತಿಲ್ಲ, ಆದರೂ ಸಹಿತ ಹುಟ್ಟಿದ ಜೀವ ಬದುಕಬೇಕಲ್ಲ. ಬದುಕುವಂಥ ಟೈಮ್ದೊಳಗೆ ಅಂಥ ಮಕ್ಕಳನ್ನು ತೋರಿಸಿ ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಿನಗೆ ಬೇಕಾದಾಗ ತಂದು ಕೊಡೋದಕ್ಕೆ ನಾನು ಅದೇನಪ್ಪ, ನಿನಗೆ ಬೇಕಾಗಿದ್ದನ್ನು ತಂದು ಕೊಡೋಕೆ ನಿಮ್ಮಪ್ಪ ಅದಾನ, ಮಾಡಿದ ಉಣ್ಣಾಕ್ಬೇಕಂದ್ರೆ ಮಾಡೋದಕ್ಕೆ ನಾ ಅದೀನಿ. ಆದರೆ ಈ ಮಕ್ಕಳಿಗೆ ಯಾರು ಇಲ್ಲಪ್ಪ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳು ಬರ್ತಡೇ ಇದ್ದಂಥ ಟೈಮ್ದೊಳಗೆ ಇಲ್ಲೇ ನಿಮ್ಮ ಬೀಗರಿಗೆ ಬಿದ್ದರಿಗೆ ಶ್ರೀಮಂತರಿಗೆ ಕರೆಸಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿಸೋದಕ್ಕಿಂತ ನಿಮ್ಮ ಮಗನ ಕರ್ಕೊಂಡು ಹೋಗಿ ಅನಾಥಾಶ್ರಮದೊಳಗೆ ಒಂದು ದಿವಸ ನಿಮ್ಮ ಮನ್ಯಾಗನ ಚಲೋ ಅಡುಗೆ ಮಾಡ್ಕೊಂಡು ಆ ಮಕ್ಕಳಿಗೆ ಹೋಗಿ ಉಣಿಸ್ಕೊಂಡು ಬಂದ್ರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ಇದೇನನ್ನುವಂಥ ಕಿಮ್ಮತ್ತು ಗೊತ್ತಾಗ್ತದೆ. ಇಂಥವುಗಳನ್ನು ಮಾಡಬೇಕಾಗ್ತದೆ. ಇದು ಸಮಾಜ ಸೇವಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಬರದಿಹುದ ಎಣಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೆಡಕುಗಳ ಮಧ್ಯೆ. ಬರೇ ಕೆಟ್ಟದ್ದನ್ನು ಹುಡ್ಕೊಂತ ಹೋಗ್ಬೇಡ. ಜಗತ್ತನ್ನುವಂಥದ್ದು ಹೆಂಗೈತಪ್ಪ ಇದು, ಗುರುತಿಸು ಒಳಿತಿರುವುದನ್ನು. ಒಳ್ಳೇದೈತಿ ಕೆಟ್ಟದ್ದೈತಿ, ಒಳ್ಳೇದ್ರೊಳಗೆ ಕೆಟ್ಟದ್ದೈತಲ್ಲ, ಕೆಟ್ಟದ್ರೊಳಗೆ ಒಳ್ಳೇದನ್ನು ಹುಡುಕ್ಬೇಕೇ ಹೊರತಾಗಿ ಒಳ್ಳೇದ್ರಾಗೆ ಕೆಟ್ಟದ್ದು ಹುಡ್ಕೊಂತ ಹೊಂಟ್ರೆ ಸಾವಿರ ಅಕ್ಕವು. ಬರೀ ಕೆಟ್ಟದ್ದು ಹುಡ್ಕೋದಪ್ಪ, ಕಣ್ಣು ಬರೀ ಎಲ್ಲಿ ಹೋಗ್ತೈತೆ ಅಂದ್ರೆ ಇದು ನೋಡ್ರಿ. ಕೆಲವು ಮಂದಿ ಸ್ವಭಾವ ಹೆಂಗಿರ್ತದ ಅಂತಂದ್ರೆ ನೊಣದ ಸ್ವಭಾವ ಇದ್ದಂಗೆ ಇರ್ತೈತಿ. ನೊಣದ ಸ್ವಭಾವ, ನೊಣ ಹೆಂಗೆ ಮಾಡ್ತೈತಿ, ಚಲೋ ಇದ್ದಿದ್ದು ಜಾಗ ಎಲ್ಲ ಬಿಡ್ತೈತೆ, ಅದು ಎಲ್ಲಿ ಕಕ್ಕಸ್ ಇರ್ತೈತೆ ಅದ್ರ ಮೇಲೆ ಹೋಗಿ ಕುಂದಿರ್ತೈತೆ, ಅದು ನೊಣ ಸ್ವಭಾವ. ಹಂಗೆ ಕೆಲವು ಮಂದಿ ಹೆಂಗಿರ್ತಾರೆ ಅಂದ್ರೆ ಒಳ್ಳೇದೇನಿರ್ತೈತಿಲ್ಲ, ಏನು ಮಾಡ್ಯಾರ ಅನ್ನುವಂಥದ್ದು ಇರುತ್ತೆ, ಆ ಕಡೆ ಹೋಗಂಗಿಲ್ಲ. ಅವರಿಂದ ಒಂದೇನೋ ತಪ್ಪಾಗಿತ್ತಂದ್ರೆ ಬಳ್ಳ ಅದನ್ನು ಎತ್ತಿ ಸಮಾಜದಾಗ ತೋರಿಸಿ ಅವರನ್ನು ಕೆಟ್ಟವ್ರನ್ನ ಮಾಡೋದಕ್ಕಾಗಿ ಹೋಗಿರ್ತದೆ. 4 ಮಂದಿ ಕೆಟ್ಟವ್ರು ಅಂದ ಕೂಡಲೇನೆ ನಿಮ್ಮನ್ನ ಯಾರು ಕೆಟ್ಟವ್ರು ಅಂತ ತಿಳ್ಕೊಳಂಗಿಲ್ಲ. 4 ಮಂದಿ ಒಳ್ಳೆಯವ್ರು ಅಂದ ಕೂಡಲೇನೆ ನಿಮ್ಮನ್ನ ಯಾರು ಒಳ್ಳೆಯವ್ರು ಅಂತ ತಿಳ್ಕೊಳಂಗಿಲ್ಲ. ಬಿಡು ಬಾಯದೋಳು ಡಂಬವ, ಎಡ ಬಿಡದಿರು ಮಾನಸದೋಳು ಶಂಭುವ, ಒಳಗೆ ನೀ ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಳ್ಳೆಯವನೇ ಮರುಳೆ. ಹೊರಗೆ 4 ಮಂದಿ ಮುಂದೆ ಚಂದಂಗೆ ಮಾತಾಡಿ ಒಳಗೆ ಬರೀ ಕೆಟ್ಟದ್ದ ತುಂಬಿಕೊಂಡಿದ್ದೆ ಅಂದ್ರೆ ಭಗವಂತ ಗೊತ್ತಾಗದಲ್ಲ. ಮನದಾನ್ಮ ಶಿವ ಮರೆಯಾಗುವನಲ್ಲ. ಯಾಕೆ ಅವಂಗೆಲ್ಲವೂ ಗೊತ್ತಾಕತ್ತೆ, ಯಾರು ಕೆಟ್ಟದ್ದು ಮಾಡಕತ್ತಾರ, ಯಾವ್ದು ಇದು ಮಾಡಕತ್ತಾರ, ಎಲ್ಲವನ್ನು ನೋಡೋ ಶಕ್ತಿ ಭಗವಂತನಿಗಿರ್ತದೆ. ಹಾಗಾಗಿ ಅವನ ಕಣ್ಣು ತಪ್ಪಿಸಿ ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಸಾಧ್ಯ ಆದಷ್ಟು ಮಟ್ಟಿಗೆ ಈ ಭೂಮಿ ಮೇಲೆ ಬಂದಿವೆ ಅಂತಂದರೆ 4 ಮಂದಿಗೆ ಒಳ್ಳೆಯದನ್ನೇ ಮಾಡಬೇಕು. ಹಚ್ಚೋದು ಆದ್ರೆ ದೀಪನ ಹಚ್ಚಬೇಕೆ ಹೊರತಾಗಿ ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡು ನಡೆಯೋದು ಜೀವನ. ಅದನ್ನು ಹಂಗೆ ನಡಿಬೇಕಲ್ಲ ನಾವು. ಅದಕ್ಕೆ ಅವ್ರು ಅಂತಾರ, ಕೆಡಕುಗಳ ಮಧ್ಯೆ ಒಳ್ಳೆಯದ್ರ ಮಧ್ಯೆ, ಕೆಡಕುಗಳ ಮಧ್ಯೆ ಒಳ್ಳೆಯದನ್ನು ಹುಡ್ಕುವಂಥ ಪ್ರಯತ್ನ ಮಾಡು. ಬರೀ ಕೆಟ್ಟದ್ದನ್ನು ಹುಡ್ಕೊಂತ ಹೊಂಟ್ರೆ ಜಗತ್ತೆಲ್ಲ ಕೆಟ್ಟದಾಗನೇ ಕಾಣ್ಬಿಡ್ತೈತಿ ನಿನಗೆ. ಸಂಘಕ್ಕೆ ಬರೋ ಮುಂದೆ, ಸಂಘಕ್ಕೆ ಆ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ ಊರು ಮುಂದೆ ಒಬ್ಬರು ತಿಪ್ಪಿ ಹಾಕ್ಯಾರಪ್ಪ. ಊರು ಮುಂದೆ ತಿಪ್ಪಿ ಹಾಕಿದ್ದು ನೋಡಿ ಆ ಕಡೆಯಿಂದ ಬರ್ಬೇಕಾದ್ರೆ ತಿಪ್ಪಿ ನೋಡಿ ತಿಪ್ಪಿ ತಲೆಗೆ ಇಟ್ಕೊಂಡು ಬರೋವನು ಒಳಗೆ ಬಂದು ಈ ಕಡೆ ಒಳಗೆ ಬಂದು ಕೂಡಲೇ ಮಠ ಐತಪ್ಪ, ಇಷ್ಟ ಹಾಕೊಂಡು ಚಲೋ ಮನಿ ಅದಾವಪ್ಪ, ಇಷ್ಟ ಹಾಕೊಂಡು ಅಂಗಡಿ ಅದಾವಪ್ಪ, ಇದನ್ನು ತಲೆಗೆ ಇಟ್ಕೊಂಡು ಹೋಗೋನ. ಒಳಗೆ ಬರಬೇಕಾದ್ರೆ ತಿಪ್ಪಿ ಕಂಡೈತಿ, ತಿಪ್ಪಿಯನ್ನು ಮರಿಬೇಕು, ತಿಪ್ಪಿ ಮರದ ಒಳಗೆ ಬರಬೇಕು. ಒಳಗೆ ಬಂದಾಗ ಆನಂದ ಹುಟ್ಟುತ್ತೆ.
ಅದನ್ನು ಬಿಟ್ಟು ನೀವು ಆ ತಿಪ್ಪಿನ ತಲೆಯಾಗಿ ಇಟ್ಕೊಂಡು ಬಂದೆ ಅಂದ್ರೆ ಹುಡುಕಿದೆಲ್ಲ ಆನಂದ ಹೋಗಿಬಿಡ್ತದ ಅದು. ಹಂಗೆ ಜಗತ್ತನ್ನುವಂಥದ್ದು ಹೆಂಗೈತೆ ಅಂದ್ರೆ ಈಗ ಒಂದು ದೊಡ್ಡ ಇದಕ್ಕೆ ಹೋಗಿರ್ತೀರಿ ನೀವು. ಇದಕ್ಕೆ ಈಗ ಇವು ಬಂದವಲ್ರಿ, ದೊಡ್ಡ ದೊಡ್ಡ ಮಾಲ್ ಬಂದವ ನೋಡ್ರಿ, ಅವಕ್ಕೆ ಏನಂತೀರಿ ನೀವು? ಬಿಗ್ ಬಜಾರ್ ಮತ್ತು ಇನ್ನೊಂದು ಈಗ ದೊಡ್ಡ ದೊಡ್ಡ ಟೈಪ್ ಮಾಲ್ ಬಂದವ ನೋಡ್ರಿ. ಆ ಮಾಲ್ನಾಗ ಹೋಗ್ತೀರಿ. ಆ ಮಾಲ್ನಾಗ ಹೋದಾಗ ನಿಮಗೆ ಬೇಕಾಗಿದ್ದು ಇರ್ತದೆ, ನಿಮಗೆ ಬೇಡಾಗಿದ್ದು ಇರ್ತದೆ. ಅಲ್ಲಿ ಸಂತಿ ಮಾಡಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಬೇಕಾಗಿದ್ದು ತಂದಿರ್ತಾರೆ, ಬೇಡಾಗಿದ್ದು ತಂದಿರ್ತಾರೆ. ಸಂತಿಗೆ ಹೋಗಿನಂತ ತಿಳ್ಕೊಂಡು ಅಲ್ಲಿ ಏನು ಹಚ್ಚಾರ ಎಲ್ಲ ತೊಗೊಂಬರ್ತಿರೋ, ನಿಮಗೆ ಬೇಕಾಗಿದ್ದು ತೊಗೊಂಬರ್ತಿರೋ? ನಿಮ್ಗೇನು ಬೇಕಾಗೈತಿ, ಎಷ್ಟು ಬೇಕಾಗೈತಿ, ಎಷ್ಟು ಅವಶ್ಯ ಐತಿ ಅಷ್ಟ ತೊಗೊಂಬರ್ತೀರಿ. ಜಗ್ಗಟ್ಟು ಸಂತ್ಯಾಗೆಲ್ಲ ಹಚ್ಚಿಬಿಟ್ಟಾರ ಅಂತ ತಿಳ್ಕೊಂಡು ಹುಟ್ಟು ಎಲ್ಲ ತೊಗೊಂಬರ್ತಾರ? ತೊಗೊಂಬರಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಜಗತ್ತನ್ನುವಂಥದ್ದು ಒಂದು ಸಂತೆ ಇದ್ದಂಗೆ ಐತಿ. ನಿನಗೆ ಇಲ್ಲಿ ಬೇಕಾಗಿದ್ದು ಐತಿ, ಇಲ್ಲಿ ಬೇಡಾಗಿದ್ದೈತಿ. ನಿನಗೇನು ಬೇಕಾಗೈತಿ, ನಿನಗೇನು ತೊಗೊಂಡ್ರೆ ಆನಂದ ಆಕೈತಿ ಅದನ್ನಟ್ಟ ತೊಗೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡು ಜೀವನ ಮಾಡಿ ಸುಮ್ಮನೆ ಹೋಗಾಕೆ ಬಂದವರೇ ಹೊರತಾಗಿ ಮತ್ತು ಕಂಡಿದ್ದೆಲ್ಲ ಬೇಕಾ ಅನ್ಕೊಂತ ನಿಂತ್ರೆ ಸಮಸ್ಯೆಗಳು ಸ್ಟಾರ್ಟ್ ಆಕ್ಕಾವ. ಎಲ್ಲ ತೊಗೊಂಡು ಹೆಂಗೆ ಬದುಕಾಕೈತಿ?